ಹಳ್ಳಿಯ ಕಿಲ್ಲಡಿ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದುವರೆಗೂ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ರಂಗಣ್ಣ? ಇದು ಟಿವಿ ಯೂನಿಟ್ ರಂಗಣ್ಣ, ಟಿ ವಿ ಶೋಕೇಶ್. ಸಿಂಪಲಾಗಿ ಒಂದು ನಮ್ಮ ಫ್ರೆಂಡ್ ಮನೆಯಲ್ಲಿ ಚನ್ನಗಿರಿಯಲ್ಲಿ ಒಂದು ಬಿಲ್ಡಿಂಗಲ್ಲಿ ಟಿ ವಿ ಶೋಕೇಶ್ನ ಮಾಡ್ತಾಯಿದ್ದೀವಿ. ನಾನು ನನ್ನ ಫ್ರೆಂಡು ತಿಪ್ಪೂರಿನಲ್ಲಿ ಗವಿ ಅಂತ. ತುಂಬ ಚೆನ್ನಾಗಿ ಯಾವ ಥರ ಪ್ಲ್ಯಾನಿಂಗ್ ಬೇಕು ಅಂತ ಮನೆಯವ್ರನ್ನ ಕೇಳಿ ಅವ್ರನ್ನ ಸೆಲೆಕ್ಟ್ ಮಾಡಿದ್ದನ್ನೇ ನಾವು ಶೋಕೇಶ್ನ ರೆಡಿ ಮಾಡಿಕೊಡ್ತೀವಿ. ಪ್ಲ್ಯಾನ್ ಪ್ರಕಾರ ಪೆನ್ಸಿಲಲ್ಲಿ ಮಾರ್ಕ್ ಮಾಡ್ಕೊಂಡು ಅರ್ಧ ಅಡಿಗೆ ಒಂದೊಂದು ರಾಡು ಗೋಡೆ ಒಳಗೆ ಸೇರಿಸ್ಬೇಕು. ಅದಕ್ಕೋಸ್ಕರ ಡ್ರಿಲ್ ಮಾಡ್ತಿರೋಂಥದ್ದು. ತುಂಬ ಚೆನ್ನಾಗಿದೆ ಟಿ ವಿ ಯೂನಿಟು, ಲಾಸ್ಟ್ವರೆಗೂ ನೋಡಿ, ತುಂಬ ಬೆನಿಫಿಟ್ ಇದೆ. ಮಾರ್ಕ್ ಆದಮೇಲೆ ರಾಡ್ನ ಕಟ್ ಮಾಡ್ಕೊಂಡು ಗೋಡೆ ಒಳಗೆ 3 ಇಂಚು ಆ ಥರ ಪ್ರತಿ ಅರ್ಧ ಅಡಿಗೆ ಒಂದೊಂದು ರಾಡನ್ನ ಸೇರಿಸ್ತಾ ಹೋಗ್ತೀವಿ. ಪ್ರತಿಯೊಂದು ರಾಡ್ನೂ ಸಹ ಟ್ಯೂಬ್ ಲೆವೆಲಿಗೆ ಮತ್ತು ದಾರ್ ಲೆವೆಲಿಗೆ ಮಾಡ್ಕೋಬೇಕು. ಆಮೇಲೆ ಬಾರ್ ಬಿಲ್ಡಿಂಗ್ ಕೆಲಸನ ಸ್ಟಾರ್ಟ್ ಮಾಡ್ಕೋಬೇಕು. ಕಂಪ್ಲೀಟ್ ಬಾರ್ ಬಿಲ್ಡಿಂಗ್ ಕೆಲಸ ಕಂಪ್ಲೀಟ್ ಆದಮೇಲೆ ಮೆಸ್ನ ಕಟ್ಟಬೇಕು. ಮೆಸ್ನ ಡಬಲ್ ಮೆಸ್ ಹಾಕೋದ್ರಿಂದ ತುಂಬ ಗಟ್ಟಿ ಬರ್ತಾ ಹೋಗುತ್ತೆ ಮತ್ತು ತುಂಬ ಚೆನ್ನಾಗಿ ಮಡ್ಡಿ ನಿಲ್ತಾ ಹೋಗುತ್ತೆ. ಮೆಸ್ ಕಟ್ಟೋದು ಕಂಪ್ಲೀಟ್ ಆಯಿತು. ನೋಡಿ ಯಾವ ಥರ ಬಾರ್ ಬಿಲ್ಡಿಂಗ್ ವರ್ಕ್ ಯಾವ ಥರ ಇದೆ ನೋಡಿ, ಎಷ್ಟು ನೀಟ್ನೆಸ್ ಆಗಿದೆ. ಎಲ್ಲ ಬಾಕ್ಸಿಗೂ ಮತ್ತು ಕರೆಂಟ್ ವ್ಯವಸ್ಥೆ ಬೇಕಲ್ವಾ, ವೆರಿ ಇಂಪಾರ್ಟೆಂಟು. ನಾವು ಏನು ಕೆಲಸ ಮಾಡ್ತೀವಿ ಅದು ಏನು ಯಾವ ಥರ ಲುಕ್ ಬರುತ್ತೆ ಅನ್ನೋ ಕಾರಣ ಕರೆಂಟ್ ವ್ಯವಸ್ಥೆ. ಕಂಪ್ಲೀಟ್ ಬಾರ್ ಬಿಲ್ಡಿಂಗ್ ಕೆಲಸ ಮತ್ತು ಮೆಸ್ ಹಾಕೋದು ಕೆಲಸ ಮುಗಿದ್ಮೇಲೆ ಅಲ್ಲೇ ಇದ್ದಂಥ ಕರೆಂಟ್ ಕೆಲಸ ಮಾಡೋಂಥ ಎಲೆಕ್ಟ್ರಿಷಿಯನ್ ಅಲ್ಲೇ ಇದ್ದರು. ಅವ್ರು ನಮ್ಮ ಜೊತೆಗೆ ಅವರು ಸೇರ್ಕೊಂಡು ಸಹ ಎಲೆಕ್ಟ್ರಿಷಿಯನ್ ವರ್ಕ್ನ ಕಂಪ್ಲೀಟ್ ಮಾಡ್ತಿದ್ದೀವಿ. ನೋಡಿ ಎಲ್ಲೆಲ್ಲಿ ಬಾಕ್ಸ್ ಬರುತ್ತೆ, ಎಲ್ಲೆಲ್ಲಿ ಲೈಟಿಂಗ್ಸ್ ಬೇಕು, ಪ್ರತಿಯೊಂದು ಸಹ ಪೈಪ್ನ ಅಳವಡಿಸ್ತಾ ಇದ್ದೀವಿ, ಪೈಪ್ನ ಹಾಕ್ತಾಯಿದ್ದೀವಿ. ಅವ್ರ ಜೊತೆ ನಾವು ಸೇರ್ಕೊಂಡು ಬೇಗನೆ ಕೆಲಸನ ಕಂಪ್ಲೀಟ್ ಮಾಡ್ತಾಯಿದ್ದೀವಿ. ಎಲ್ಲೆಲ್ಲಿಗೆ ಏನೇನು ಬೇಕು, ಯಾವುದೇ ಥರ ಕರೆಂಟು ಅಂದರೆ ಎಲ್ಲ ಥರ ಬಾಕ್ಸ್ ಇದಾವೆ, ಬಾಕ್ಸಿಗೆ ಒಂದೊಂದು ಕರೆಂಟ್ ಬೇಕಲ್ವಾ. ಆ ಥರ ಪ್ಲ್ಯಾನಿಂಗ್ ಮಾಡಿ ಕರೆಂಟ್ ಕೆಲಸನ ಮಾಡ್ತೀವಿ, ಎಲೆಕ್ಟ್ರಿಷಿಯನ್ ವರ್ಕ್ನ ಮಾಡ್ತಾಯಿದ್ದೀವಿ. ಗವಿ ಅಂತ ನಮ್ಮ ಫ್ರೆಂಡ್ ಗವಿ ಅಂತಲ್ವಾ. ಗಾರೆ ಕೆಲಸದಲ್ಲಿ ಒಳ್ಳೆ ಅನುಭವವಿದೆ. ಅದೇ ಥರ ಎಲೆಕ್ಟ್ರಿಷಿಯನ್ ಕೆಲಸದಲ್ಲೂ ಸಹ ಸ್ವಲ್ಪನೇ ಅನುಭವ ಇರೋದ್ರಿಂದ ಅವರು ಸಹ ಬೇಗನೆ ಮಾಡ್ತಿದ್ದಾರೆ. ಆಲ್ರೆಡಿ ಕಂಪ್ಲೀಟ್ ಆಗಿದೆ ನೋಡಿ. ಮೆಸ್ ಮೇಲೆ ಮಡ್ಡಿನ ನಾವು ಆಲ್ರೆಡಿ 4 ಪುಟ್ಟಿಗೆ 1 ಮೂಟೆ ಸಿಮೆಂಟ್ನ ಮಿಕ್ಸ್ನ ಮಾಡಿ ಅಷ್ಟು ಸ್ಟ್ರಾಂಗ್ ಇರಬೇಕು. ಆಲ್ರೆಡಿ ಎಲ್ಲ ಮೆಸ್ಸಿಗೂ ಮಡ್ಡಿನ ಪ್ಯಾಕ್ ಮಾಡಿದ್ದೀವಿ ಆಲ್ರೆಡಿ. ಈ ಥರ ಮಟ್ಕೋಲು ಈ ಥರ ಕಟ್ಟೋದ್ರಿಂದ, ಅಡ್ಡಾಗಿ ಕಟ್ಟೋದ್ರಿಂದ ನಮಗೆ ಫಿನಿಷಿಂಗ್ ಮಾಡೋಕ್ಕೆ ಈಸಿ ಆಗ್ತಾ ಬರುತ್ತೆ ಅಂತ ಎಲ್ಲದೂ ಕಟ್ಟಿದ್ದೀವಿ. ನೋಡಿ ಮಡ್ಡಿ ಮೆತ್ತದೆಲ್ಲ ಕಂಪ್ಲೀಟ್ ಆಗಿದೆ. ಇನ್ಮೇನಿದ್ರು ನೀಟಾಗಿ ಗಿಲಾವ್ ಮಾಡ್ಬೇಕು. ಈಗ ಗಿಲಾವ್ ಫಿನಿಷಿಂಗ್ ಕೊಟ್ವಿ ಅಂದರೆ ಟಿ ವಿ ಯೂನಿಟ್ ಕಂಪ್ಲೀಟ್ ಆಗ್ತಾ ಬರುತ್ತೆ. ನೋಡಿ ಸ್ಟ್ರಾಂಗ್ ಮಡ್ಡಿ ಮೆಸ್ಸಿಗೆ ಮೆತ್ತಿರೋಂಥದ್ದು. ಈಗಲೇ ಎಷ್ಟು ಸೂಪರಾಗಿ ಕಾಣ್ತಿದೆ ನೋಡಿ. ಇವಾಗ ಗಿಲಾವ್ ಸ್ಟಾರ್ಟ್ ಮಾಡ್ತೀವಿ. ನಾನು ನನ್ನ ಫ್ರೆಂಡು ಗಿಲಾವ್ ಸ್ಟಾರ್ಟ್ ಮಾಡಿದ್ದೀವಿ. ಫಸ್ಟಿಗೆ ಸ್ಟ್ರಾಂಗ್ ಮಡ್ಡಿ ಹೊಡ್ಕೋಬೇಕು. ಆ ಸ್ಟ್ರಾಂಗ್ ಮಡ್ಡಿ ಮೇಲೆ ಸುಕ್ಕ ಮಡ್ಡಿ ಹೊಡಿಬೇಕು. ಸುಕ್ಕ ಮಡ್ಡಿ ಹೊಡೆಯೋದ್ರಿಂದ ಸ್ಟ್ರಾಂಗ್ ಮಡ್ಡಿ ಮೇಲೆ ಸುಕ್ಕ ಮಡ್ಡಿ ಹೊಡೆಯೋದ್ರಿಂದ ಸೂಪರಾಗಿ ಗ್ರಿಪ್ಪಾಗಿ ಕೂರ್ತಾ ಹೋಗುತ್ತೆ. ನಮ್ಮ ಮಟ್ಕೋಲ್ ಲೆವೆಲಿಗೆ ಬರ್ತಂಕ ಹೊಡ್ಕೋಬೋದು. ಮಾಮೂಲಿ ಗೋಡೆ ಗಿಲಾವ್ ಮಾಡ್ದಂಗಲ್ಲ ಈ ಮೆಸ್ನ ಗಿಲಾವ್ ಮಾಡೋದು. ಇದು ಅನುಭವ ಇದ್ದರೆ ಮಾತ್ರ. ಈ ಯೂನಿಟ್ನ ಕಂಪ್ಲೀಟ್ ಮಾಡೋಕ್ಕೆ ಅಂದರೆ ಈ ಖರ್ಚು ಎಷ್ಟು ಬರ್ಬೋದು? ನಿಯರ್ ಒಂದು 20,000 to 22,000 ಖರ್ಚು ಬರ್ಬೋದು. ಅದೇ ಹೊರಗಡೆ ನೀನು ಒಂದು ಟಿ ವಿ ಯೂನಿಟ್ನ ಮಾಡಿಸ್ತೀನಿ ಅಂತ ಆದರೆ ನಿಮಗೆ ಕಡಿಮೆ ಅಂದರೂ ಸಹ 40,000 to 50,000 ಖರ್ಚು ಬರುತ್ತೆ. 5 ವರ್ಷ 10 ವರ್ಷ ಆದಮೇಲೆ ಅದು ಹುಳ ತಿಂದು ಹಾಳಾಗಿ ಹೋಗ್ಬಿಡುತ್ತೆ. ಬಟ್ ಈ ಸಿಮೆಂಟಲ್ಲಿ ಮಾಡೋದು ಲೈಫ್ ನಿಯರ್ ಕಮ್ಮಿ ಅಂದರೂ ನಿಮಗೆ 50 to 60 ವರ್ಷ, ನಿಯರ್ 70 ವರ್ಷ ತನಕ ಬರ್ತಾ ಹೋಗುತ್ತೆ. ನೋಡಿ ಎಷ್ಟು ನೀಟಾಗಿ ಗಿಲಾವ್ ಮಾಡ್ತಾಯಿದ್ದೀವಿ. ಒಂದು ಮಟ್ಕೋಲ್ ದಪ್ಪ ನಾವು ಕೆಲಸ ಮಾಡ್ತಿರೋದು ಕಂಪ್ಲೀಟ್ ಆದಮೇಲೆ ಒಂದು ಮಟ್ಕೋಲ್ ದಪ್ಪನೇ ಅಷ್ಟೇ ಫಿನಿಷಿಂಗ್. ಅದರಲ್ಲಿ ಕರೆಂಟ್ ವರ್ಕು ಬಂತು, ಮೆಸ್ ವರ್ಕು ಬಂತು, ಕಬ್ಬಣನೂ ಬಂತು. ಅಷ್ಟು ನೀಟಾಗಿ ಕೆಲಸ ಮಾಡ್ತೀವಿ. ಇದೊಂದು ಕರ್ವ್ ಇದೆಯಲ್ವಾ, ಇದು ಕೆಲಸ ನೀಟ್ನೆಸ್ಸಾಗೆ ನಾವು ಯಾವ ಥರ ರಾಡ್ ಕಟ್ಟಿರ್ತೀವಿ, ಮೆಸ್ ಕಟ್ಟಿದ್ದೀವಲ್ವ ಅದನ್ನು ಗಿಲವ್ ಸಹ ಅದೇ ಥರ ಕಂಪ್ಲೀಟ್ ಮಾಡಬೇಕು. ವರ್ಕ್ ಮಾತ್ರ ಸೂಪರ್ ಆಗ್ತಿದೆ ನೋಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ನಿಮಗೆ ಇಷ್ಟ ಆದರೆ ಕಮೆಂಟು ಮತ್ತು ಲೈಕ್ ಕೊಡಿ. ನಿಮ್ಮ ಮತ್ತೆ ನೆಕ್ಸ್ಟ್ ಕೆಲಸ ಮಾಡೋಕ್ಕೆ ನಮಗೇನಪ್ಪ ಖುಷಿ ಅಂದರೆ ನೀವು ಹಾಕೋಂಥ ಕಮೆಂಟ್ಸು ಮತ್ತು ಲೈಕ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಹಾಕಿ, ಓಕೆನಾ? ಕಂಪ್ಲೀಟ್ ಆಗೋ ತನಕ ವಿಡಿಯೋ ನೋಡಿ. ಹಾಗೆ ಯಾರಿಗೆಲ್ಲ ಬೇಕು ಡಿಸ್ಪ್ಲೇ ಮೇಲೆ ನಮ್ಮ ನಂಬರ್ನ ಹಾಕ್ತೀವಿ, ಪ್ಲೀಸ್ ಸಂಪರ್ಕ ಮಾಡಿ. ಕಡಿಮೆ ಬಜೆಟಲ್ಲಿ ಒಳ್ಳೆ ಟಿ ವಿ ಶೋಕೇಶ್ನ ರೆಡಿ ಮಾಡ್ತಿದ್ದೀವಿ ನೋಡಿ.
ಇಬ್ಬಾರ್ಗಾರರು 3 ದಿವಸ ಬೇಕು ಈ ಗ್ಲೌನ ಈ ಕಂಪ್ಲೀಟ್ ಒಂದು ಟಿ ವಿ ಯೂನಿಟ್ನ ಕಂಪ್ಲೀಟ್ ಮಾಡೋಕ್ಕೆ. ಪ್ರತಿ ಇದು ವೆರಿ ಇಂಪಾರ್ಟೆಂಟು. ನಾವು ಏನೇನು ಗಿಲವ್ ಮಾಡ್ತೀವಲ್ವಾ ಪ್ರತಿ ಒಂದು ಸಹ ಮೂಲೆ ಮಟ್ಟಕ್ಕೆ ಮತ್ತು ಟ್ಯೂಬ್ ಲೆವೆಲ್ಗೆ ಎರಡಕ್ಕೂ ಇರುತ್ತೆ. ಎಲ್ಲದಕ್ಕೂ ಸಹ ಮೂಲೆ ಮಟ್ಟ ಹಾಕಿ ನಾವು ಕೆಲಸ ಮಾಡಿರೋಂಥದ್ದು. ಸೈಡಲ್ಲಿ 3 ಬಾಕ್ಸ್ ಬೇಕು. ಬಾಕ್ಸ್ ಬಂದರೆ ತುಂಬ ಚೆನ್ನಾಗಿ ಡಿಸೈನ್ ಕಾಣುತ್ತೆ ಅಂತ ನಿಯರ್ ಒಂದಡಿ ಮತ್ತು 1.5 ಅಡಿ ಅಂದರೆ ಮೇಲೆ ಮತ್ತು ಕೆಳಗೆ 1 ಅಡಿ ಮಾಡಿದ್ದೀವಿ. ಬಾಕ್ಸವನ್ನು ಸೆಂಟ್ರಲ್ಲಿ 1.5 ಅಡಿ ಮಾಡಿದ್ದೀವಿ. ಕಂಪ್ಲೀಟ್ ಮಾಡಿದ್ಮೇಲೆ ನಿಮಗೆ ಡಿಸೈನ್ ಸೂಪರಾಗಿ ಕಾಣ್ತಾ ಹೋಗುತ್ತೆ, ನೋಡೋಕ್ಕೆ ಲುಕ್ಕು ಚೆನ್ನಾಗಿ ಕಾಣ್ತಾ ಹೋಗುತ್ತೆ. ನಿಮಗೆ ಯಾವ ಥರ ಬೇಕೋ ಆ ಥರ ಟಿ ವಿನ ಇಟ್ಕೋಬೋದು. ಮತ್ತು ನಿಮ್ಗೆ ಇಷ್ಟವಾದ ಗೊಂಬೆಗಳ್ನು ಶೋಕೇಶ್ ಇಡೋಂಥ ಐಟಮ್ನು ಸಹ ಇಟ್ಕೋಬೋದು. ಮನೆ ಓನರ್ನ ತೋರಿಸ್ತಾ ಹೋಗ್ತೀನಿ. ಅವರೇ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಕಾಲ್ ಮಾಡಿ ಮಾಡಿಸ್ತಿರೋಂಥದ್ದು ಚನ್ನಗಿರಿ ಅವರು. ಅವರು ನೋಡಿ ಒಂದು ರೇಟ್ ಫಿಕ್ಸ್ ಮಾಡಿ ನಮಗೆ ಕೊಟ್ಟರು. ಆಲ್ರೆಡಿ 3 ದಿವಸಕ್ಕೆ ಕಂಪ್ಲೀಟ್ ಮಾಡ್ತಾಯಿದ್ದೀವಿ. ನಮ್ಮ ಫ್ರೆಂಡ್ ಗವಿ ತುಂಬ ಚೆನ್ನಾಗಿ ಕೆಲಸನ ಕಂಪ್ಲೀಟ್ ಮಾಡಿದರು. ಇದುವರೆಗೂ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ಯೂನಿಟ್ನ ನೋಡಿದ ಮೇಲೆ ಯಾರೆಲ್ಲ ಮಾಡಿಸ್ಬೇಕು ಅನ್ನೋರು ಕಾಲ್ ಮಾಡಿ. ಹಾಗೆ ಕೆಲಸ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ಡಿಸ್ಪ್ಲೇ ಮೇಲೆ ನಂಬರ್ ಹಾಕಿರ್ತೀನಿ, ಇಷ್ಟ ಆದರೂ ಕಾಲ್ ಮಾಡ್ಬೋದು. ಹೊರಗಡೆ ಮಾಡ್ಸೋಕ್ಕೋದ್ರೆ ನಿಯರ್ 50,000-60,000. ನಮ್ಮ ಹತ್ರ ಮಾಡಿಸಿದ್ರೆ ಕಂಪ್ಲೀಟ್ ವರ್ಕು 25,000 ಮುಗಿದೋಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.